ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಉಪಯೋಗ ಮಾಡುವಂತಹ ಮೊಬೈಲ್ ಚಾರ್ಜರ್ಗಳು ಇರುತ್ತಲ್ಲ, ಅದು ಯಾವುದೇ ಚಾರ್ಜರ್ ಆಗಲಿ, ಆ ಒಂದು ಚಾರ್ಜರ್ಗಳು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡು ಹಿಡಿಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಸ್ಮಾರ್ಟ್ಫೋನ್ಗೆ ಮುಖ್ಯವಾಗಿ ಬೇಕಾಗುವ ಚಾರ್ಜರ್ ಖರೀದಿಸುವಾಗ ಕೆಲವೊಂದು ವಿಷಯಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಅನೇಕ ಬಾರಿ ಅಂಗಡಿಯವರು ನಿಜವೆಂದು ನಂಬಿಸಿ ನಕಲಿ ಚಾರ್ಜರ್ ಅನ್ನು ಕೊಡುತ್ತಾರೆ. ಆದರೆ ಇದನ್ನು ತಿಳಿಯದೆ ಖರೀದಿಸುತ್ತೇವೆ. ಆದರೆ ನಿಜವಾದ ಮತ್ತು ನಕಲಿ ಚಾರ್ಜರ್ ನಡುವಿನ ವ್ಯತ್ಯಾಸವನ್ನು ನಾವಿಲ್ಲಿ ಹೇಳುತ್ತೇವೆ ನೋಡಿ. ನಿಮ್ಮ ಸ್ಮಾರ್ಟ್ಫೋನ್ಗಾಗಿ ಬ್ರಾಂಡೆಡ್ ಚಾರ್ಜರ್ ಖರೀದಿಸಲು ನೀವು ಬಯಸಿದರೆ ಮೊದಲು ಚಾರ್ಜರ್ ಅನ್ನು ಸರಿಯಾಗಿ ನೋಡಿ. ಸಾಮಾನ್ಯವಾಗಿ ಬ್ರಾಂಡ್ನ ಹೆಸರು ಚಾರ್ಜರ್ನಲ್ಲಿ ಬರೆದಿರುತ್ತಾರೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಜಾಂಶ ಹೊರಬೀಳುತ್ತದೆ. ಒಂದು ವೇಳೆ ಚಾರ್ಜರ್ನಲ್ಲಿ ಕಂಪನಿಯ ಹೆಸರಿನ ಗಾತ್ರ ಅಥವಾ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡರೆ ಅದು ನಕಲಿ ಚಾರ್ಜರ್ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಚಾರ್ಜರ್ ಖರೀದಿಸುವಾಗ ಬ್ರಾಂಡ್ನ ಹೆಸರು ಮತ್ತು ಚಾರ್ಜರ್ನ ಗುಣಮಟ್ಟವನ್ನು ಸರಿಯಾಗಿ ಗಮನಿಸಿ. ನೀವು ಖರೀದಿಸುವ ಚಾರ್ಜರ್ ಅದರ ಪ್ಲಾಸ್ಟಿಕ್ ಕಳಪೆ ಗುಣಮಟ್ಟದ್ದಾಗಿದ್ದರೆ ಅಥವಾ ಅದರ ತಂತಿ ಕಾಣಿಸುವಂತಿದ್ದರೆ ಅದು ಬೇಗನೆ ಹಾಳಾಗಬಹುದು. ಕೊಂಡುಕೊಂಡ ನಂತರವೇ ಇದು ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ. ಹೊಸ ಚಾರ್ಜರ್ ಖರೀದಿಸುವಾಗ ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಹಳೆಯ ಚಾರ್ಜರ್ ಅನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು. ಚಾರ್ಜರ್ ಖರೀದಿಸುವಾಗ ನಿಮ್ಮ ಹಳೆಯ ಚಾರ್ಜರ್ ಅನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದು ಬಹಳ ಮುಖ್ಯ. ಈ ರೀತಿಯಾಗಿ ನೀವು ಅದರೊಂದಿಗೆ ಹೊಸ ಚಾರ್ಜರ್ ಅನ್ನು ಹೋಲಿಸಲು ಸಾಧ್ಯವಾಗುತ್ತದೆ. ವಿನ್ಯಾಸದಲ್ಲಿ ವ್ಯತ್ಯಾಸವಿದೆ ಎಂದು ನೋಡಿ. ನೀವು ಕಾರು ಖರೀದಿಸಲು ಹೋದರೆ ಅದಕ್ಕೂ ಮೊದಲು ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ನಂತರ ಕಾರನ್ನು ಖರೀದಿಸುತ್ತೀರಿ. ಅದರಂತೆಯೇ ಚಾರ್ಜರ್ ಅನ್ನು ಕೂಡ ಟೆಸ್ಟ್ ಮಾಡಿ ಖರೀದಿಸಿ. ನೀವು ಖರೀದಿಸುವ ಮೊದಲು ಅಂಗಡಿಯಲ್ಲಿಯೇ ನಿಮ್ಮ ಹೊಸ ಚಾರ್ಜರ್ನೊಂದಿಗೆ ಫೋನ್ ಅನ್ನು ಚಾರ್ಜ್ ಮಾಡಲು ಪ್ರಯತ್ನಿಸಿ ಮತ್ತು ಸ್ವಲ್ಪ ಸಮಯ ನೀಡಿ. ವಿಶೇಷವಾಗಿ ನಿಮ್ಮ ಚಾರ್ಜರ್ ವೇಗದ ಚಾರ್ಜರ್ ಆಗಿದ್ದರೆ, ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ಖರೀದಿಸಬಹುದು. ಈ ರೀತಿಯಾಗಿ ನೋಡಿ ಚೆಕ್ ಮಾಡಿಕೊಂಡ ನಂತರವೇ ಮೊಬೈಲ್ ಚಾರ್ಜರ್ಗಳನ್ನು ಖರೀದಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.